ಜಾತಿ ಗಣತಿ ವರದಿ ವಿಚಾರದಲ್ಲಿ ಶಾಮನೂರವರು ಪಕ್ಕಾ ಪ್ಲಾನ್ ಮಂತ್ರಿಗಳನ್ನೇ ಕಂಟ್ರೋಲ್ ಮಾಡೋ ತಂತ್ರವನ್ನ ಹೆಣೆದಿದ್ದಾರೆ. ಶಾಮನೂರವರು ಕ್ಯಾಬಿನೆಟ್ ಮಂತ್ರಿಗಳಿಗೆ ಸೂಚನೆ ಕೊಡೋ ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ ಹಿರಿಯ ಶಾಸಕರು. ಜಾತಿ ಗಣತಿಯ ಜ್ವಾಲೆ ಧಗ ಧಗ ಅಂತ ಇದೆ. ಇದರ ನಡುವೆ ಶಾಮನೂರ್ ಅವರು ನಾವು ಹೇಳಿದ್ದನ್ನೇ ಕೇಳಬೇಕು, ನಾವು ಹೇಳಿದ್ದನ್ನೇ ಅವರು ಕೂಡ ಹೇಳಬೇಕು. ಒಕ್ಕಲಿಗ ಲಿಂಗಾಯತ ಮಂತ್ರಿಗಳಿಗೆ ಶಾಮನೂರ್ ಅವರು ಹುಕುಂ ಹೊರಡಿಸಿದ್ದಾರೆ. ನಾವು ಕೊಟ್ಟ ಪತ್ರವನ್ನ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಹಾವನೂರವ್ರದ್ದು, ನಮ್ಮ ಚಿನ್ನಪ್ಪರೆಡ್ಡಿ ಅವರದು ಹಾಗೂ ಕಾಂತರಾಜ್ ಅವರು, ಈಗ ಏನು ಜಯಪ್ರಕಾಶ್ ಹೆಗಡೆ ಅವರು ನೀಡಿದಾರೋ ಇವನ್ನೆಲ್ಲ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ, ಪಟ್ಟಿ ಮಾಡ್ತಾನೂ ಇದ್ದೀವಿ. ನಾಳೆ ಸಾಯಂಕಾಲದೊಳಗೆ ಆ ಪಟ್ಟಿಗಳನ್ನು ಎಲ್ಲ ನಮ್ಮ ಸಮುದಾಯಗಳ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಯವ್ರಿಗೂ ಎಲ್ಲ MLAಗಳಿಗೂ ಕೂಡ ತಲುಪಿಸ್ತೀವಿ. ಅದನ್ನು ಕ್ಯಾಬಿನೆಟಲ್ಲಿ ಸಂಬಂಧಪಟ್ಟ ಸಚಿವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತಾರೆ ಹಿಂಗೆಲ್ಲ ಅನ್ಯಾಯ ಆಗಿದೆ ಅಂತ. ಅವರು ಎಷ್ಟು ಪರಿಶೀಲನೆ ಮಾಡಿದ್ದಾರೋ ಇಲ್ವೋ, ಯಾರವರ ಅಡ್ವೈಸರ್ಸ್ ಮೂಲಕ ಅವರು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಅವರಿಗೆ ಏನು ತಪ್ಪು ಮಾಹಿತಿ ನೀಡಿದಾರೋ ಗೊತ್ತಿಲ್ಲ. ತಪ್ಪು ಮಾಹಿತಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂಕಿ ಅಂಶಗಳನ್ನು ನಾವು ನಮ್ಮ ಸಚಿವರುಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತರ್ತೀವಿ. ಸಂಪೂರ್ಣವಾಗಿ ಹಾವನೂರವ್ರದ್ದು, ನಮ್ಮ ಚಿನ್ನಪ್ಪರೆಡ್ಡಿ ಅವರದು ಹಾಗೂ ಕಾಂತರಾಜ್ ಅವರು. ಸದ್ಯ ಲಿಂಗಾಯತ ಮಂತ್ರಿಗಳಿಗೆ ಶಾಮನೂರ್ ಅವರು ಹುಕುಮನ್ನ ಹೊರಡಿಸಿದ್ದಾರೆ. ಕಡ್ಡಿ ತುಂಡಾಗುವಂತೆ ಮಾತನಾಡಿದ್ದಾರೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ವಿರೋಧಿಸಬೇಕು. ಶಾಮನೂರ್ ಅವರ ತಂತ್ರ ಇದು. ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರಿಗೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯ ಶಾಸಕರು ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನ ಜಾರಿ ಮಾಡಬಾರದು, ಒಪ್ಪೋದಿಲ್ಲ. ಈ ಸಭೆಯ ನಿರ್ಧಾರ ಸಂಪುಟದಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರೆ ನಿನ್ನೆ ಸಭೆ ಮಾಡಿದ್ರು ಶಾಮನೂರ್ ಅವರು. ಸಮುದಾಯದ ಮುಖಂಡರ ಜೊತೆಯಲ್ಲಿ ಅವರ ನೇತೃತ್ವದಲ್ಲಿ ಸಭೆ ಆಗಿತ್ತು. ಹಾಗಾಗಿ ಸಂಪುಟ ಸಚಿವರಿಗೆ ಈಗ ನೋಟನ್ನ ನೀಡಲು ನಿರ್ಧಾರ ಮಾಡಿದ್ದಾರೆ. ಏನು, ನಾವು ಕೊಟ್ಟಿರುವಂತ ಪತ್ರ ವಿರೋಧ ಮಾಡೋದು, ಇದನ್ನು ಜಾರಿ ಮಾಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಆ ನೋಟನ್ನ ಸಿದ್ದರಾಮಯ್ಯನವರಿಗೂ ಕೂಡ ಕೊಡಬೇಕು, ಅವ್ರ ಗಮನಕ್ಕೆ ತರಬೇಕು. ಒಟ್ಟಾರೆಯಾಗಿ ಈ ವರದಿ ಜಾರಿ ಆಗಬಾರದು, ಸರಿಯಿಲ್ಲ ಇದು ಅನ್ನೋ ನಿಟ್ಟಿನಲ್ಲಿ ಆ ನೋಟ್ ಅನುಸಾರವೇ ಸಿಎಂ ಬಳಿ ಮಾತನಾಡಬೇಕು. ಪತ್ರದಲ್ಲಿ ತಾವೇನು ಬರೆದು ಕೊಟ್ಟಿರ್ತಾರಲ್ಲ ಅದನ್ನೇ ಹೇಳಬೇಕು. ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಗರಂ ಆಗಿ ಹೇಳಿದ್ದಾರೆ. ಇಂದು ಇಲ್ಲವೇ ನಾಳೆ ಒಳಗೆ ಸಚಿವರ ಕೈಗೆ ಆ ನೋಟ್ ತಲುಪುತ್ತೆ. ನಾವೇನು ಬರೆದು ಕೊಟ್ಟಿರ್ತೀವಿ, ನಾವೇನು ಹೇಳಿರ್ತೀವಿ ಹಂಗೆ ಹೋಗಬೇಕು. ಹಾಗಾಗಿ ಮುಂದಿನ ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ವಿರೋಧಿಸಬೇಕು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಕೂಡ ಸೇರಿ ಈ ವರದಿ ಜಾರಿ ಆಗದಂತೆ ಅದನ್ನ ಒಕ್ಕಲಿನಿಂದ ನಾವು ವಿರೋಧಿಸಬೇಕೆನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸಮುದಾಯದ ಸಚಿವರಿಗೆ. ಸಿದ್ದರಾಮಯ್ಯನವರ ಕೈ ಕೂಡ ತಲುಪತ್ತೆ ಅದು. ಹಾಗಾಗಿ ಮುಂದಿನ ಬಾರಿ ಯಾವಾಗ ಸಭೆ ಆಗತ್ತೆ, ಸಚಿವ ಸಂಪುಟ ಸಭೆ ಆಗತ್ತೆ, ಆಗ ನಾವು ಏನ್ ಹೇಳಿದೀವಲ್ಲ ಹಾಗೆ ಕೇಳಬೇಕು. ಯಾವುದೇ ಕಾರಣಕ್ಕೂ ಕೂಡ ಜಾರಿ ಆಗ್ಲೇಬಾರದು. ಸರ್ಕಾರವೇ ಹಿಂದೆ ಮುಂದೆ ಆಗತ್ತೆ, ತಳ್ಕಂಬಳಕ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಗರಂ ಆಗಿ ಕೆಂಡಾಮಂಡಲರಾಗಿದ್ರು. ಅನ್ಸೈಂಟಿಫಿಕ್ ಇದು, ವೈಜ್ಞಾನಿಕವಾಗಿ ನಡೆದಿಲ್ಲ. ಹಾಗಾಗಿ ಔಟ್ಡೇಟೆಡ್ ಆಗಿರುವಂತ ಈ ಒಂದು ವರದಿಯನ್ನ ಜಾರಿ ಮಾಡಬಾರ್ದೆನ್ನುವಂತ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಇಬ್ರು ಕೂಡ ನಾವು ಒಟ್ಟಿಗೆ ಸೇರಿ ಹೋರಾಟ ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ನಿನ್ನೆ ಬಹಳ ಪ್ರಮುಖವಾದಂತ ಒಂದು ಸಭೆ ಆಗಿತ್ತು. ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಶಾಮನೂರ್ ಅವರು, ಅವರ ನೇತೃತ್ವದಲ್ಲೇ ಸಮುದಾಯದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು. ಜೊತೆಯಲ್ಲಿ ಸಮುದಾಯಕ್ಕೆ ಸೇರಿರುವಂತಹ ಮಂತ್ರಿಗಳಿಗೂ ಕೂಡ ಹುಕುಂ ಹಾಕಿದ್ದಾರೆ. ಕೇಳಬೇಕು, ನಾವೇನು ಹೇಳ್ತೀವಿ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಇಲ್ಲ ಅಂತಂದ್ರೆ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಗರಂ ಆಗಿಬಿಟ್ಟಿದ್ದಾರೆ.